ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಿಶಾಲ್ ನಿಂಬಾಳ್ಕರ್, BNYS ಥರ್ಡ್ ಇಯರ್ನ ವಿದ್ಯಾರ್ಥಿ. ಈ ವಿಡಿಯೋ ಏನದ ಬಹಳಷ್ಟು ಇನ್ಫಾರ್ಮೇಟಿವ್ ಆಗ್ಬೋದದ. ಯಾರು PUC ಬ್ಯಾಕ್ಗ್ರೌಂಡ್ದಲ್ಲಿ ಸೈನ್ಸನ್ನು ಹೊಂದಿದ್ದಾರೆ ಮತ್ತು ಯಾರು ನೀಟ್ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ, ಯಾರು ಪ್ಯಾರಾಮೆಡಿಕಲ್ ಕೋರ್ಸಲ್ಲಿ ಅಡ್ಮಿಷನ್ ತೊಗೋಬೇಕಂದಾರ ಅಥವಾ ನರ್ಸಿಂಗ್ದಲ್ಲಿ ಯಾರು ಹೋಗ್ಬೇಕಂದಿದ್ದಾರಲ್ಲ, ಅವರಿಗಂತೂ ಈ ವಿಡಿಯೋ ಭಾಳಷ್ಟು ಇನ್ಫಾರ್ಮೇಟಿವ್ ಆಗ್ಬೋದದ. ಅದರ ಸಲುವಾಗಿ ಸಾಧ್ಯ ಆದಷ್ಟು ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ. ಯಾಕಂತಂದ್ರೆ 99.9% ಜನರಿಗೆ ಇನ್ನೂವರೆಗೆ ಈ ಕೋರ್ಸ್ ಬಗ್ಗೆ ಏನೇನೋ ಮಾಹಿತಿ ಇಲ್ಲ. ನಾನು ಮಾತಾಡ್ತಾ ಇರೋದು BNYS ಕೋರ್ಸ್ ಬಗ್ಗೆ. ಇದರಲ್ಲಿ ನಾವು BNYS ಅಂದರೆ ಏನು, ಇದನ್ನು ಮಾಡಬೇಕಾಗಿತ್ತಂದ್ರೆ ಏನು ಎಲಿಜಿಬಿಲಿಟಿ ಅದ, ಇದರ ಅಡ್ಮಿಷನ್ ಪ್ರೊಸೀಜರ್ ಯಾವ ರೀತಿ ಅದ, ಮತ್ತು ಇದರ ಕೋರ್ಸ್ ಡ್ಯೂರೇಷನ್ ಏನದ, ಇದರಲ್ಲಿ ಸಿಲೆಬಸ್ ಏನದ, ಮತ್ತು ಯಾವ ಸಬ್ಜೆಕ್ಟ್ಸ್ಗಳು ಬರ್ತಾವ, ಮತ್ತು ಇದನ್ನು ಕೋರ್ಸ್ ಮಾಡಿದ ನಂತರ ಜಾಬ್ ಅಪಾರ್ಚುನಿಟೀಸ್ಗಳು ಯಾವದಾವ, ಮತ್ತು ಸ್ಯಾಲ್ರಿ ಪ್ಯಾಕೇಜಸ್ ಹೆಂಗದ ಅಂಥೇಳಿ, ಏನು ಕರಿಯರ್ ಅಪಾರ್ಚುನಿಟೀಸ್ ಅದಾವ ಅಂಥೇಳಿ ಡೀಟೇಲಾಗಿ ನಾವು ಪೂರ್ತಿ ಇದರಲ್ಲಿ ಡಿಸ್ಕಷನ್ ಮಾಡೋಣ. ಮೊದಲನೇದು BNYS ಅಂದರೆ ಏನು. BNYS ಅಂದರೆ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್. ಇದು ಕೂಡ ಇಕ್ವಿವ್ಯಾಲೆಂಟ್ ಟು MBBS ಡಿಗ್ರಿ ಕೋರ್ಸ್ ಅದ. ಯಾವ ರೀತಿ ನಾವು MBBSದಲ್ಲಿ 4.5 ವರ್ಷ ಅಧ್ಯಯನ ಮಾಡ್ತೀವಿ ಮತ್ತು 1 ವರ್ಷ ಇಂಟರ್ನ್ಶಿಪ್ ಮಾಡ್ತೀವಲ್ಲ, ಸೇಮ್ ಅದೇ ರೀತಿ ಇದರಲ್ಲಿ ಕೂಡ ನಾವು 4.5 ವರ್ಷ ಅಧ್ಯಯನ ಮಾಡ್ತೀವಿ ಮತ್ತು 1 ವರ್ಷ ಇಂಟರ್ನ್ಶಿಪ್ ಮಾಡ್ತೇವೆ. ಮತ್ತು ಇದರಲ್ಲಿ ನಾವು ಆಲ್ಮೋಸ್ಟ್ ಆಲ್ ಯಾವ MBBSದಲ್ಲಿ ನಾವು ಸಬ್ಜೆಕ್ಟ್ಸ್ಗಳನ್ನ ಸ್ಟಡಿ ಮಾಡ್ತೇವಲ್ಲ, ಅದೇ ಮಾಡರ್ನ್ ಸಬ್ಜೆಕ್ಟ್ಗಳನ್ನು ನಾವು BNYSದಲ್ಲಿ ಕೂಡ ಸ್ಟಡಿ ಮಾಡ್ತೀವಿ. ಪ್ಲಸ್ ಪಾಯಿಂಟ್ ಏನಂತಂದ್ರೆ, ನಾವು ಇದರಲ್ಲಿ ನ್ಯಾಚುರೋಪತಿ ಮತ್ತು ಯೋಗದ ಮೇಲೆ ಹೆಚ್ಚು ಪ್ರೆಷರೈಸ್ ಕೊಡ್ತೀವಿ. ಮತ್ತು ಯಾವ ಪೇಷಂಟ್ಸ್ಗಳಿಗೆ ನಾವು ಚಿಕಿತ್ಸೆ ಯಾವ ಮೂಲಕ ಕೊಡ್ತೇವೆ ಅಂತಂದ್ರೆ, ಹೈಡ್ರೋಥೆರಪಿ ಆಗಿರ್ಬೋದು, ಮತ್ತು ಮಡ್ ಥೆರಪಿ ಆಗಿರ್ಬೋದು, ಅಕ್ಯುಪ್ರೆಷರ್ ಆಗಿರ್ಬೋದು, ಅಕ್ಯುಪಂಕ್ಚರ್ ಆಗಿರ್ಬೋದು, ಫಿಸಿಯೋಥೆರಪಿ ಆಗಿರ್ಬೋದು, ಮತ್ತು ಈ ರೀತಿ ಬಹಳಷ್ಟು ಟ್ರೀಟ್ಮೆಂಟ್ಗಳದಾವ. ಯೋಗದ ಮೂಲಕ ಆಗಿರ್ಬೋದು, ಮತ್ತು ನಾವು ಲೈಫ್ ಸ್ಟೈಲ್ದಲ್ಲಿ ಮಾಡಿಫಿಕೇಷನ್ ಮಾಡೋದ್ರ ಮೂಲಕ ಕೂಡ ಇದರಲ್ಲಿ ನಾವು ಚಿಕಿತ್ಸೆಯನ್ನು ಮಾಡ್ತೀವಿ. ಮತ್ತು ಸಾಧ್ಯವಾದಷ್ಟು ನಾವು ಪೇಷಂಟ್ಗಳನ್ನು ಕ್ಯೂರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವ ಕ್ರೋನಿಕ್ ಡಿಸೀಸಸ್ ಅದಾವಲ್ಲ, ಅವುಗಳನ್ನು ನಾವು ಸಾಧ್ಯವಾದಷ್ಟು ಪೇಷಂಟನ್ನು ಕ್ಯೂರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಇನ್ನು ಮುಂದೆ ಈ ಕೋರ್ಸ್ ಮಾಡಬೇಕಾಗಿತ್ತಂದ್ರೆ ಏನು ಎಲಿಜಿಬಿಲಿಟಿ ಮತ್ತು ಅಡ್ಮಿಷನ್ ಪ್ರೊಸೀಜರ್ ಯಾವ ರೀತಿ ಅದಂತಾರೆ. ಎಲಿಜಿಬಿಲಿಟಿ ಏನಂತಂತಂದರೆ, ನೀವು ಸೈನ್ಸ್ ಬ್ಯಾಕ್ಗ್ರೌಂಡ್ ಹೊಂದಿರಬೇಕು PUCಯಲ್ಲಿ, ಮತ್ತು ಅದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯೋಲಜಿಯಲ್ಲಿ ಮಿನಿಮಮ್ 50% ಮಾರ್ಕ್ಸ್ ಇರಬೇಕು. ಇದು ಇದರ ಎಲಿಜಿಬಿಲಿಟಿ. ಮತ್ತು ಇದರ ಅಡ್ಮಿಷನ್ ಪ್ರೊಸೀಜರ್ ಏನದ ಅಂತಂದ್ರೆ, ಇನ್ನೂವರೆಗೆ ಇದಕ್ಕೆ ನೀಟ್ ಬೌಂಡೇಶನ್ ಇಲ್ಲ. ನೀವು ನೀಟ್ ಮಾಡಲೇಬೇಕು ಅಥವಾ ನೀಟ್ದಲ್ಲಿ ನೀವು ಇಷ್ಟೊಂದು ಮಾರ್ಕ್ಸ್ ಪಡೀಬೇಕು ಅಂಥೇಳಿ ಏನು ಕಂಪಲ್ಸರಿ ಇಲ್ಲ. ನೀವು ಡೈರೆಕ್ಟಾಗಿ ಅಡ್ಮಿಷನ್ ಮಾಡ್ಬೋದು. ಆದರೆ ಕರ್ನಾಟಕ ಗೌರ್ಮೆಂಟ್ ಒಂದು ಹೊಸ ಸರ್ಕ್ಯುಲರ್ನ ಕೂಡ ಬಿಡುಗಡೆ ಮಾಡಿದೆ. ಅದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡ್ತೀನಿ. ಆ ವಿಡಿಯೋನ ಕೂಡ ನೀವು ನೋಡ್ಬೋದು. ಮುಂದೆ ನಾವು ಇದರ ಸಿಲೆಬಸ್ ಮತ್ತು ಸಬ್ಜೆಕ್ಟ್ಸ್ ಬಗ್ಗೆ ಡಿಸ್ಕಷನ್ ಮಾಡೋದಾದರೆ, ಯಾವ ರೀತಿ MBBSದಲ್ಲಿ ನಾವು ಎನಾಟೊಮಿ, ಫಿಸಿಯೋಲಜಿ, ಬಯೋಕೆಮಿಸ್ಟ್ರಿ, ಪ್ಯಾಥೋಲಜಿ ಮತ್ತು ಫಾರ್ಮಕಾಲಜಿ ಅಂತ ಏನು ಸಬ್ಜೆಕ್ಟ್ಸ್ಗಳನ್ನ ಓದ್ತೇವಲ್ಲ, ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಗಳು ಇದರಲ್ಲಿ ಮಾಡರ್ನ್ ಸಬ್ಜೆಕ್ಟ್ಸ್ ಎಲ್ಲ ಅದಾವೆ. ಪ್ಲಸ್ ನಾವು ನ್ಯಾಚುರೋಪ್ಯಾಥಿ ಮತ್ತು ಹೈಡ್ರೋಥೆರಪಿ ಈ ರೀತಿ ಎಲ್ಲ ಟ್ರೀಟ್ಮೆಂಟ್ಗಳನ್ನ ನಾವು ಡೀಟೇಲಾಗಿ, ಯೋಗದ ಬಗ್ಗೆಯೂ ಕೂಡ ನಾವು ಡೀಟೇಲಾಗಿ ಸ್ಟಡಿ ಮಾಡ್ತೀವಿ. ಮತ್ತು ಟ್ರೀಟ್ಮೆಂಟ್ ಏನದ, ನ್ಯಾಚುರೋಪತಿ ಟ್ರೀಟ್ಮೆಂಟಾಗಿ ಕೊಡ್ತೀವಿ ನಾವು. ಇದರಲ್ಲಿ MBBSನಾಗಿ ಯಾವುದೇ ರೀತಿ ಮೆಡಿಸನ್ ರಿಕಮೆಂಡ್ ಮಾಡೋದಿಲ್ಲ ಮತ್ತು ಯಾವುದೇ ರೀತಿಯಾಗಿ ಸರ್ಜರಿಗಳನ್ನು ಕೂಡ ಇದರಲ್ಲಿ ನಾವು ಮಾಡೋದಿಲ್ಲ. ನಮಗೆ ಯಾವುದೇ ಸರ್ಜರಿಗಳನ್ನು ಕೂಡ ಕಲಿಸ್ಕೊಡೋದಿಲ್ಲ. ಇನ್ನು ಇದರಲ್ಲಿ ಏನು ಕರಿಯರ್ ಅಪಾರ್ಚುನಿಟೀಸ್ಗಳದಾವ, ಜಾಬ್ ಅಪಾರ್ಚುನಿಟೀಸ್ಗಳ ಬಗ್ಗೆ ಮಾತಾಡೋದಾದರೆ, ನಾವು BNYS ಮುಗಿದ ನಂತರ ಇದರಲ್ಲಿ MDನೂ ಮಾಡ್ಬೋದು ಮತ್ತು PhD ಕೂಡ ಮಾಡ್ಬೋದು. ಮತ್ತು ನಾವು ಸ್ವಂತ ನೇಚರ್ ಕ್ಯೂರ್ ಹಾಸ್ಪಿಟಲನ್ನು ತೆಗಿಬೋದು. ಮತ್ತು ಯೋಗ ಸೆಂಟರ್ ಮತ್ತು ರಿಸಾರ್ಟ್ಸ್ಗಳಲ್ಲಿ ನಾವು ಆ್ಯಸ್ ಅ ಡಾಕ್ಟರ್ ಆಗಿ ಮತ್ತು ಅಲ್ಲಿ ನಾವು ಸ್ವಂತ ಕ್ಲಿನಿಕ್ಸ್ಗಳನ್ನು ಕೂಡ ಓಪನ್ ಮಾಡಿ ಅಲ್ಲಿ ಕೂಡ ನಡೆಸ್ಬೋದು. ಮತ್ತು ಕ್ರೂಪ್ ಶಿಪ್ಸ್ಗಳಲ್ಲಿ ನಾವು ಆ್ಯಸ್ ಅ ಅಕ್ಯುಪಂಕ್ಚರ್ ಡಾಕ್ಟರ್ ಆಗಿ ನಾವು ಅಲ್ಲಿ ಕೆಲಸ ಮಾಡ್ಬೋದು. ಮತ್ತು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಕ್ಲಿನಿಕ್ಸನ್ನು ತೆಗಿಬೋದು. ಮತ್ತು ಯಾವ ಗೋರ್ಮೆಂಟ್ ಹಾಸ್ಪಿಟಲ್ಸ್ ಅದಾವಲ್ಲ, ಅದರಲ್ಲಿ ಆಯುಷ್ ಡಿಪಾರ್ಟ್ಮೆಂಟ್ದಲ್ಲಿ ಆ್ಯಸ್ ಅ BNYS ಡಾಕ್ಟರ್ ಆಗಿ ಕೂಡ ನಾವು ಅಲ್ಲಿ ಕೆಲಸ ಮಾಡ್ಬೋದು. ಮತ್ತು ಅಕಾಡೆಮಿಕ್ಸ್ದಲ್ಲಿ ಆ್ಯಸ್ ಅ ಲೆಕ್ಚರರ್ ಆಗಿ, BNYS ಲೆಕ್ಚರರ್ ಆಗಿ ಕೂಡ ನೀವು ಜಾಯ್ನ್ ಆಗ್ಬೋದು. ಯಾಕಂತಂದರೆ BNYS ಕಾಲೇಜಸ್ಗಳಲ್ಲವಲ್ಲ, ಅಲ್ಲಿ ಟೀಚಿಂಗ್ ಮಾಡಲಿಕ್ಕೆ ಕೂಡ BNYS ಸ್ಟಾಫ್ನೇ ಬೇಕಾಗಿರ್ತದೆ. ಅದರ ಸಲುವಾಗಿ
ಆ್ಯಸ್ ಅ ಲೆಕ್ಚರರ್ ಆಗಿ ಕೂಡ ನೀವು ಜಾಯ್ನ್ ಆಗ್ಬೋದು ಮತ್ತು ಸ್ವಂತ ಓನ್ ನ್ಯಾಚುರೋಪತಿ ಕ್ಲಿನಿಕ್ಕನ್ನು ಕೂಡ ನೀವು ಓಪನ್ ಮಾಡ್ಬೋದು. ಇನ್ನು ಮುಂದೆ ಇದರ ಸ್ಯಾಲ್ರಿ ಬಗ್ಗೆ ಮಾತಾಡೋದಾದರೆ ನೀವು BNYS ಮುಗಿದ ನಂತರ ಮಿನಿಮಮ್ ಆಗಿ 25,000-30,000ವರೆಗೆ ನಿಮಗೆ ಸ್ಯಾಲ್ರಿಯನ್ನು ನೀಡ್ತಾರೆ. ಆದರೆ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಹೆಚ್ಚಾಗ್ತಾ ಹೋಗ್ತದಲ್ಲ ಆ ರೀತಿ 1 ಲಕ್ಷದಿಂದ 2 ಲಕ್ಷದವರೆಗೆ ಎಕ್ಸ್ಪೀರಿಯೆನ್ಸ್ ಹೆಚ್ಚಾದಾಗೆ ಸ್ಯಾಲ್ರಿ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಮತ್ತು ನೀವು ಒಂದು ವೇಳೆ ಕೋರ್ಸ್ ಯಾವುದೇ ಸ್ಕಿಲ್ದಲ್ಲಿ ಮಾಸ್ಟ್ರಿ ಪಡೆದ್ರಿ ಅಂತಂತಂದ್ರೆ ನಿಮಗೆ ಬಹಳಷ್ಟು ಅಪಾರ್ಚುನಿಟೀಸ್ ಅಂತೂ ಬಹಳಷ್ಟು ಅದಾವೆ ಇದರಲ್ಲಿ. ಯಾಕಂತಾರೆ ಇದು ಒಂದು ಹೊಸ ಕೋರ್ಸ್ ಆಗಿರೋದ್ರಿಂದ ಬಹಳಷ್ಟು ಜನರಿಗೆ ಮಾಹಿತಿ ಇರಲಾರ್ದ್ರಿಂದ ಇದರಲ್ಲಿ ಕಾಂಪಿಟಿಷನ್ ಸ್ವಲ್ಪ ಕಡಿಮೆ ಅದ ಮತ್ತು ಅಪಾರ್ಚುನಿಟೀಸ್ಗಳು ಭಾಳಷ್ಟು ಅದಾವೆ. ನೀವು ಅರ್ನಿಂಗ್ ಮಾಡಲಿಕ್ಕೆ ಏನು ಲಿಮಿಟ್ ಇಲ್ಲ, ಬೇಕಾದಷ್ಟು ಅರ್ನಿಂಗ್ ಮಾಡ್ಬೋದು. ಆದರೆ ನೀವು ಸ್ಕಿಲ್ಫುಲ್ ಆಗಿರಬೇಕು. ನೀವು ಯಾವುದೇ ಫೀಲ್ಡಲ್ಲಿ ಹೋಗಿ ನಿಮ್ಮ ಹತ್ರ ಸ್ಕಿಲ್ ಇದೆ, ನೀವು ಆ ವಿಷಯದಲ್ಲಿ ನೀವು ಮಾಸ್ಟ್ರಿ ಪಡ್ಕೊಂಡು ಅಂದ್ರೆ ಅರ್ನಿಂಗ್ ಮಾಡ್ಲಿಕ್ಕಂತರೂ ಯಾವುದೇ ಲಿಮಿಟ್ಸ್ ಅಂತೂ ಇರೋದಿಲ್ಲ. ನೀವು ಬೇಕಾದಷ್ಟು ಅರ್ನಿಂಗ್ ಮಾಡ್ಬೋದು, ಯಾವ್ದು ಬೇಕಾದ್ರೆ ಫೀಲ್ಡ್ ಆಗಿರಲಿ. ಇನ್ನು ಇಲ್ಲಿವರೆಗೆ ನೀವು ಈ ವಿಡಿಯೋವನ್ನು ನೋಡಿದ್ರಿ ಅಂತಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ಏನೇ ಕ್ವಶನ್ಸ್ಗಳು ಬರಲಿ, ಏನೇ ಡೌಟ್ಸ್ ಬರಲಿ, ಅದನ್ನು ನೀವು ಡೈರೆಕ್ಟಾಗಿ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡ್ಬೋದು. ಮತ್ತು ನೀವು ಡೈರೆಕ್ಟ್ ಸೋಷಿಯಲ್ ಮೀಡಿಯಾದಿಂದ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಅದನ್ನು ಡಿಸ್ಕ್ರಿಪ್ಷನ್ ಆಗಲಿ ಅದರಲ್ಲಿ ಕೊಡ್ತೇನೆ. ಮತ್ತು ಈ ವಿಡಿಯೋನ ಸಾಧ್ಯವಾದಷ್ಟು ಜನರಿಗೆ ಸ್ಪ್ರೆಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ರಿ. ಯಾಕಂತಂದ್ರೆ ನಾನು ಕೂಡ BNYSನ ಒಬ್ಬ ವಿದ್ಯಾರ್ಥಿ ಆಗಿರೋದ್ರಿಂದ, ನಾನು ಕೂಡ BNYS ಕೋರ್ಸ್ ಮಾಡ್ತಾ ಇರೋದ್ರಿಂದ ಈ ಕೋರ್ಸ್ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಈ ಚಾನಲ್ನ ಮೂಲಕ ನಾನು ಶೇರ್ ಮಾಡ್ತಾ ಇರ್ತೀನಿ. ಮತ್ತು ಎಲ್ಲರೂ ಖುಷಿಯಿಂದ ಇರಿ, ನಗನಾಗ್ತಾ ಇರಿ ಮತ್ತು ಆರೋಗ್ಯವಾಗಿರಿ. ತುಂಬ ಧನ್ಯವಾದಗಳು. ನಮಸ್ಕಾರ.